ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ರ್ಯಾಂಡಮ್ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ಬಂದುಬಿಟ್ಟು ಮಂಗಳವಾರ ಸಂಜೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸಂಜೆ ಸ್ವಲ್ಪ ಏರ್ ಫೇಕ್ ಎಲ್ಲ ಮಾಡ್ಕೋಬೇಕಿತ್ತು, ಹಾಗೇ ಸ್ಕಿನ್ ಕೇರ್ ಕೂಡ ಮಾಡಬೇಕಿತ್ತು. ಪಿಂಪಲ್ಸ್ ಜಾಸ್ತಿ ಆಗಿಬಿಟ್ಟಿದೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ ಅಲ್ವಾ. ಸೊ ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನು ಮನೆಯಲ್ಲೇ ಬೆಳೆಸಿದ್ದೀನಿ ಅಲೋವೆರಾ ಗಿಡನ. ಸೊ ಅದನ್ನೇ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಒಂದು 2 ಪೀಸ್ ಥರ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಅದು ಸೈಡ್ ಈ ಥರ ಬಂದಿರುತ್ತೆ ಅಲ್ವಾ, ಅದನ್ನು ನೀಟಾಗಿ ನೀವು ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿ ಯೂಸ್ ಮಾಡಬೇಕು. ಓಕೆನಾ? ಅಕಸ್ಮಾತ್ ಅಲೋವೆರಾ ನಿಮ್ಮ ಮನೇಲಿ ಇದ್ದು ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತಂದರೆ ನಾನು ಅವ್ರಿಗೆ ಹೇಳ್ತಾ ಇರೋದು, ಸೈಡ್ ಹತ್ರ ಒಂಥರ ಲೋಲೆ ಥರ ಏನೋ ಬಂದಿರುತ್ತಲ್ಲ ಯೆಲ್ಲೋಯಿಶ್ ಕಲರಲ್ಲಿ, ಅದನ್ನು ಕಟ್ ಮಾಡಿ ನೀಟಾಗಿ ಸೈಡ್ ಮುಳ್ಳಿರೋದನ್ನೆಲ್ಲ ಕಟ್ ಮಾಡಿಬಿಟ್ಟು ಅದು ಮೇಲ್ಗಡೆ ಎತ್ಕೊಂಡು ಒಳಗಡೆ ಇರೋವಂಥ ಜೆಲ್ಲ ನೀಟಾಗಿ ಅದನ್ನು ತೊಗೊಂಡು ಒಂದ್ಸತಿ ಅದನ್ನು ವಾಶ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅದು ಇಚ್ಚಿಂಗ್ ಬರೋ ಮೂಮೆಂಟ್ ಕೂಡ ಜಾಸ್ತಿ ಇರುತ್ತೆ, ಅಂದರೆ ಇಚ್ಚಿಂಗ್ ಅನ್ನಿಸ್ತಾ ಇರುತ್ತೆ ಫೇಸ್ ಕಚ್ಚಿದಾಗ. ಸೊ ಹಾಗಾಗಿ ನಾನು ಹೇಳಿದೆ ಅದನ್ನು ವಾಶ್ ಮಾಡಿ ಯೂಸ್ ಮಾಡಿ. ನಾನು ಒಂದು ಸ್ವಲ್ಪನ ತೊಗೊಂಡು ಏರ್ ಪ್ಯಾಕ್ ಯೂಸ್ ಮಾಡ್ತಿದ್ದೀನಿ, ಇನ್ನೊಂದು ಸ್ವಲ್ಪನ ಬಂದ್ಬಿಟ್ಟು ಸ್ಕಿನ್ ಕೇರ್ ಮಾಡೋಣ ಅಂತಂದ್ಬಿಟ್ಟು ಯೂಸ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪನ ನಾನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಬ್ಕೊಬಂದೆ. ನೀವು ನೋಡ್ತಾ ಇರ್ಬೋದು ಅದೊಂಥರ ನೊರೆ ಥರ ಆಗಿದೆ. ಸೊ ಇಲ್ಲಿಗೆ ನಾನು ಪ್ಯೂರ್ ಕೊಬ್ಬರಿ ಎಣ್ಣೆ ಬರುತ್ತಲ್ಲ, ಅದನ್ನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೋತೀನಿ. ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಏರ್ಗೆ ಹಚ್ಚುತ್ತೀನಿ. ತುಂಬ ದಿನ ಆಗಿಬಿಟ್ಟಿತ್ತು ಏರ್ ಕೇರ್ ಮಾಡಿ. ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ತುಂಬ ಏರ್ ಫಾಲ್ ಆಗ್ತಾಯಿದೆ, ಅದು ರೀಸನ್ ಏನು ಅಂತ ನನಗೆ ಗೊತ್ತಾಯಿತು. ಬಟ್ ಅದು ನನ್ನದೇ ತಪ್ಪಿರೋದ್ರಿಂದ ಏನೂ ಮಾಡೋದಕ್ಕಾಗಲ್ಲ, ನಾನೇ ಸರಿ ಮಾಡ್ಕೋಬೇಕು ಇವಾಗ. ಸೊ ಹಾಗಾಗಿ ಏರ್ ಕೇರ್ ಮಾಡೋಣ ಅಂತ ಅಂದ್ಬಿಟ್ಟು ನೀಟಾಗಿ ಎಲ್ಲದಕ್ಕೂ ಹಚ್ಚುತ್ತಾ ಇದ್ದೀನಿ. ಸ್ವಲ್ಪ ಫೇಸ್ ಮುಂದ್ಗಡೆ ನಂದು ಕರ್ಲಿ ಏರ್ ಥರ ಬಿಟ್ಕೊಂಬಿಟ್ಟಿದೆ, ಅದನ್ನು ಸ್ವಲ್ಪ ಸ್ಟ್ರೈಟ್ ಏರ್ ಮಾಡ್ಕೋಬೇಕು. ಹಂಗೇ ಲಾಸ್ಟ್ ಏರ್ ತುದಿಲ್ ಬಂದುಬಿಟ್ಟು ಸಣ್ಣ ಏರೆಲ್ಲ ಬೆಳೀತಾ ಇದೆ. ಸೊ ಅದನ್ನೆಲ್ಲ ನೀಟಾಗಿ ಕೇರ್ ಮಾಡಬೇಕಲ್ವಾ. ಸೊ ಹಾಗಾಗಿ ಫಸ್ಟ್ ಏರ್ ಕೇರ್ ಮಾಡೋಣ, ಮತ್ತು ಸ್ನಾನ ಮಾಡಬೇಕಿತ್ತು. ಹಾಗೇನೆ ಸ್ವಲ್ಪ ಏರ್ ಕೇರ್ ಮಾಡಿಕೊಂಡು ಸ್ನಾನ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಹಚ್ಕೊತಿದ್ದೀನಿ. ಸೊ ಇದನ್ನು ಹಚ್ಕೊಂಡಾದಮೇಲೆ ಒಂದು ಸ್ವಲ್ಪ ಟೈಮ್ ಹಂಗೇ ಬಿಟ್ಬಿಡಿ. ಓಕೆನಾ? ಸ್ವಲ್ಪ ಟೈಮ್ ಬಿಟ್ಟಾದಮೇಲೆ ಅದು ಆರಾಮಾಗಿ ಸೆಟ್ ಆಗುತ್ತೆ. ಆಮೇಲೆ ನೀಟಾಗಿ ಫಸ್ಟು ಅದನ್ನು ವಾಶ್ ಮಾಡ್ಕೋಬೇಕು. ಶಾಂಪು ಯೂಸ್ ಮಾಡೋದಕ್ಕಿಂತ ಮುಂಚೆನೇ ನೀಟಾಗಿ ಅದನ್ನು ವಾಶ್ ಮಾಡಾದ್ಮೇಲೆ ಶಾಂಪು ಯೂಸ್ ಮಾಡಿ. ಓಕೆನಾ? ಸೊ ಇದನ್ನು ಯೂಸ್ ಮಾಡೋದ್ರಿಂದ ಬೆನಿಫಿಟ್ ಸಿಗುತ್ತೆ. ಅಫ್ಕೋರ್ಸ್ ಅದು ನ್ಯಾಚುರಲ್ ಹೋಮ್ ಮೇಡ್ ಅಲ್ವಾ. ಅಂದರೆ ನಾನು ಹಲವಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಇದನ್ನು ಫಸ್ಟ್ ಟೈಮ್ 1 ಟೈಮ್ 2 ಟೈಮ್ಸ್ ಯೂಸ್ ಮಾಡಿದ ತಕ್ಷಣ ರಿಸಲ್ಟ್ ಸಿಕ್ಕಲ್ಲ ಅಂತ. ಸೊ ಸುಮಾರು ಟೈಮ್ ಯೂಸ್ ಮಾಡಾದಮೇಲೆ ಅದರದ್ದು ಬೆನಿಫಿಟ್ ಗೊತ್ತಾಗೋದು. ನೆಕ್ಸ್ಟ್ ಬಂದುಬಿಟ್ಟು ನಾನೊಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಫೇಸ್ಗೆ ಅಂತ ನಾನು ಹೇಳಿದ್ದೆ ಅಲ್ವಾ. ಸೊ ಅದನ್ನು ತೊಗೊಂಡು ಜಸ್ಟ್ ಅದನ್ನು ನಾನು ಏನು ಯೂಸ್ ಮಾಡ್ಕೊಂಡಿಲ್ಲ. ಬೇಕು ಅಂದರೆ ನೀವು ಅದ್ರ ಜೊತೆ ಹನಿ ಬರುತ್ತಲ್ಲ, ಹನಿ ಯೂಸ್ ಮಾಡ್ಬೋದು, ಇಲ್ಲ ಅರಿಶಿನ ಯೂಸ್ ಮಾಡ್ಬೋದು, ಏನೇನೋ ಇರುತ್ತೆ. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಅದನ್ನು ಮಿಕ್ಸ್ ಮಾಡಿ ಕೂಡ ಹಚ್ಕೋಬೋದು. ಇಲ್ಲ ಅಂತಂದರೆ ಜಸ್ಟ್ ಅದನ್ನೇ ಒಂಥರ ಸೋಪ್ ಥರನೇ ಸಿಗುತ್ತೆ, ಅದು ಒಂಥರ ಜೆಲ್ ಥರ ಇದೆ ಅಲ್ವಾ. ಸೊ ಹಾಗಾಗಿ ನಾರ್ಮಲಾಗಿ 2 ಕೈಯಲ್ಲೂ ಇಟ್ಕೊಂಡು ಹಚ್ಕೊಬಹುದು. ಇಲ್ಲ ಒಂದು ಸ್ವಲ್ಪ ಜಾರೋ ಚಾನ್ಸಸ್ ತುಂಬ ಜಾಸ್ತಿ, ಲೋಳೆ ಥರ ಜಾಸ್ತಿ ಅಲ್ವಾ ಅಂಶ ಇರೋದು ಅದರಲ್ಲಿ. ಹಾಗಾಗಿ ನೀಟಾಗಿ ಅಪ್ಲೈ ಮಾಡ್ತಾ ಹೋಗಿ ಆಯಿತಾ. ಅಟ್ಲೀಸ್ಟ್ ವೀಕ್ಲಿ 2 ಟೈಮ್ಸ್ 3 ಟೈಮ್ಸ್ ಆದರೂ ಹಚ್ಚುತ್ತಾ ಹೋಗಿ, ಆವಾಗ ನಿಮಗೆ ರಿಸಲ್ಟ್ ಸಿಗುತ್ತೆ. ನಾನು ಹೇಳೋದಕ್ಕಿಂತ ನೀವು ಯೂಸ್ ಮಾಡಿ ನೋಡಿ. ಬಟ್ ನಾನು ಇನ್ನೊಂದು ಕೂಡ ಹೇಳ್ತೀನಿ ನಿಮಗೆ, ಅಡ್ಜಸ್ಟ್ ಆದರೂ ಮಾತ್ರ ಅದನ್ನು ಯೂಸ್ ಮಾಡಿ, ಇಲ್ಲಾಂದರೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಒಬ್ಬೊಬ್ಬರಿಗೆ ಅದು ಇರಿಟೇಷನ್ ಕೂಡ ಆಗುತ್ತೆ, ಮತ್ತು ಅಡ್ಜಸ್ಟ್ ಕೂಡ ಆಗಲ್ಲ. ಹಂಗೇನೆ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ವ್ಲಾಗು. ಸಂಜೆಗೆ ನಾನು ವಿಡಿಯೋನ ಸ್ಟಾಪ್ ಮಾಡಿ, ಮತ್ತು ಇದು ಬುಧವಾರದ ದಿನದ ಬೆಳಗ್ಗೆನ ವಿಡಿಯೋ. ಸೊ ಬೆಳಗ್ಗೆ ತಿಂಡಿಗೆ ಅಂತ ಅಂದ್ಬಿಟ್ಟು ದೋಸೆ ಹಾಗೇ ಕೋಸಿನ ಪಲ್ಯ ಸಾಗು ಗ್ರೇವಿ ಥರ ಮಾಡ್ಕೊಂಡಿದ್ದೆ. ಅದನ್ನು ಯಾವ ಥರ ಮಾಡೋದು ಅಂತ ಕ್ವಿಕ್ಕಾಗಿ ಶೇರ್ ಮಾಡ್ತಿದ್ದೀನಿ ನೋಡಿ. ಜಸ್ಟ್ ಒಂದು ಒಗ್ಗರಣೆ, ಅಂದರೆ ಸಿಂಪಲ್ಲಾಗೇ ಹೇಳ್ತಾ ಇರೋದು, ಜಾಸ್ತಿ ಮಸಾಲೆ ಇಷ್ಟ ಇಲ್ಲ ಅಂತನೋರು ಆರಾಮಾಗಿ ಜಸ್ಟ್ ಸಿಂಪಲ್ಲಾಗೇ ಮಾಡ್ಕೊಬೋದು. ತುಂಬ ಸಕ್ಕತ್ತಾಗಿತ್ತು ಗ್ರೇವಿ ಮಾತ್ರ. ಕೋಸು ಮತ್ತು ಕಡಲೆಬೇಳೆನ ನಾನು ಒಂದು 2 ವಿಸಿಲ್ ಬೇಯಿಸಿಟ್ಕೊಂಡಿದ್ದೀನಿ. ಬೇಯಿಸಿಟ್ಕೊಂಡಾದ್ಮೇಲೆ ಜಸ್ಟ್ ಒಗ್ಗರಣೆಗೆ ಅಂತ ನಾರ್ಮಲಾಗಿ ಏನೇನು ಹಾಕ್ತೀವಿ ಒಗ್ಗರಣೆ ಕೊಟ್ಕೊಂಡು ಹಾಗೆಯೇ ಜಸ್ಟ್ ಸಿಂಪಲಾಗಿ ಒಂದು ಮಸಾಲೆ ರುಬ್ಬಿದ್ದೀನಿ. ನಾನು ಏನು ಜಾಸ್ತಿ ಇಲ್ಲಿಗೆ ಆ್ಯಡ್ ಮಾಡಿಲ್ಲ. ಓಕೆನಾ?
ಜಸ್ಟ್ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಾಯಿ ತುರಿ ಹಾಗೆಯೇ ಹುರ್ಗಡ್ಲೆ ಬರುತ್ತಲ್ಲ ಕಡಲೆಪಪ್ಪು. ಸೊ ಇಷ್ಟನ್ನ ಜಸ್ಟ್ 3 ಐಟಮ್ಸ್ನ ಹಾಕಿ ರುಬ್ಕೊಂಡಿದ್ದೀನಿ. ಏನು ಎಕ್ಸ್ಟ್ರಾ ಐಟಮ್ಸ್ನ ಏನು ಮಿಕ್ಸ್ ಮಾಡಿಲ್ಲ. ಓಕೆನಾ, ಸಕ್ಕತ್ತಾಗಿ ಬಂದಿತ್ತು ಗ್ರೇವಿ. ಬೇಕು ನಿಮ್ಗೆ ಇಷ್ಟ ಈ ಥರ ಗ್ರೇವಿ ಅಂದರೆ ಒಂದ್ಸತಿ ಟ್ರೈ ಮಾಡಿ. ಸಿಂಪಲ್ಲಾಗೇ ಮಸಾಲೆ ಹಾಕಿದಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ರೆಸಿಪೀಸು. ಸೊ ಅದನ್ನು ಸ್ವಲ್ಪ ಟೈಮ್ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡೆ ರುಬ್ಬಿದಂತಹ ಮಸಾಲೆನ. ಅದಾದಮೇಲೆ ನಾನು ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ಕೋಸು ಮತ್ತು ಕಡಲೆಬೇಳೆ, ಅದನ್ನೆರಡನ್ನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಬರೋ ಥರ ಕುದಿಸ್ತಾ ಇದ್ದೀನಿ. ನಿಮಗೇನಾದರೂ ಸ್ವಲ್ಪ ತಿಕ್ಕಾಗಬೇಕು ತಿನ್ನಾಗಬೇಕು ಅಂತಂದರೆ ನೀವು ನೋಡ್ಕೊಂಡು ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಅಂದರೆ ಸ್ವಲ್ಪ ಉಪ್ಪಾಕಿ ಆಲ್ರೆಡಿ ನಾನು ಕೂಗಿಸ್ಕೊಂಡಿದ್ದೆ. ಇನ್ನೊಂದು ಸ್ವಲ್ಪ ಬೇಕು ಅಂತಂದರೆ ಸ್ವಲ್ಪ ಉಪ್ಪು, ಹಾಗೆಯೇ ನಾನು ಮನೇಲೇ ಬಳಸಿದಂತಹ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಏನು ಬರುತ್ತೆ ಅಂದರೆ ಅಚ್ಚ ಖಾರದ ಪುಡಿ ಏನು ಬರುತ್ತೆ, ಜಸ್ಟ್ ಈ ಮೂರನ್ನೇ ಹಾಕ್ಬಿಟ್ಟು ನಾನು ಮಸಾಲೆನ ಮಾಡಿರೋದು, ಗ್ರೇವಿನ ಮಾಡಿರೋದು. ತುಂಬ ಸಖತ್ತಾಗಿತ್ತು. ಇನ್ನೇನು ಎಕ್ಸ್ಟ್ರಾ ಐಟಮ್ಸ್ನ ಏನು ಮಸಾಲೆ ಏನನ್ನು ಯೂಸ್ ಮಾಡಿಲ್ಲ. ಚಪಾತಿಗೆ, ದೋಸೆಗೆ, ಇಡ್ಲಿಗೆ, ಪೂರಿಗೆ ಸಖತ್ತಾಗಿರೋ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ಸೂಪರಾಗಿ ಬಂದಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಬೇಕು ಅಂದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಓಕೆನಾ, ಸಿಂಪಲ್ಲಾಗಿಯೇ ಮಾಡ್ಕೊಳ್ಳಿ. ಜಾಸ್ತಿ ಹೆವಿ ಅನ್ನೋದಕ್ಕಿಂತ ಸಿಂಪಲ್ಲಾಗಿ ಮಾಡಿದಷ್ಟು ರೆಸಿಪೀಸ್ಗಳು ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು ದೋಸೆಗೆ. ಹಾಗೆಯೇ ನಮ್ಮ ಮನೆ ಪಕ್ಕದವರೊಬ್ಬರು ಹಾಲು ಕೊಟ್ಟಿದ್ರು, ಅಂದರೆ ಅವ್ರ ಹಸು ಕರು ಹಾಕಿತ್ತಂತೆ. ಸೊ ಹಾಗಾಗಿ ಹಾಲನ್ನ ತೊಗೊಬಂದು ಕೊಟ್ಟಿದ್ರು. ನನಗೆ ಒನ್ ಆಫ್ ದ ಫೇವ್ರೆಟ್ ತಿಂಡಿ ಅಂತಲೇ ಹೇಳ್ಬೋದು. ಗಿನ್ನು ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಎಷ್ಟು ಇಷ್ಟ ಅಂದರೆ ಹೇಳೋದಕ್ಕೆ ಆಗಲ್ಲ, ಅಷ್ಟು ಇಷ್ಟ. ಸಿಕ್ಕಷ್ಟು ಚೆನ್ನಾಗಿ ತಿಂತೀನಿ. ಅದರಲ್ಲೂ ನನಗೆ ಒಂದಿನ ನೆನೆಸಿಟ್ಟು ಬೆಳಗ್ಗೆ ಅಂದರೆ ಒಂದಿನ ತಂಗಳು ಇಟ್ಬಿಟ್ಟು ನೆಕ್ಸ್ಟ್ ಡೇ ತಿನ್ನೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದನ್ನು ಕೂಡ ಒಂದು ಸೈಡ್ ಮಾಡ್ತಿದ್ದೆ, ಒಂದು ಸೈಡ್ ದೋಸೆ ಮಾಡ್ತಿದ್ದೆ, ಒಂದು ಸೈಡ್ ಗಿನ್ನೂ ಕೂಡ ಮಾಡಿಬಿಡೋಣ ಅಂತ ಮಾಡ್ತಿದ್ದೆ. ನಾನು ಗಿನ್ ರೆಸಿಪಿನ ಸೂಟ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಬೇಕು ಅಂದರೆ ಸಿಂಪಲ್ಲಾಗಿಯೇ ಹೇಳ್ತೀನಿ. ಜಸ್ಟ್ ಹಾಲನ್ನು ಬೆಲ್ಲ ಹಾಕ್ಬಿಟ್ಟು ಬಿಸಿ ಕುದಿಯೋದಕ್ಕೆ ಇಟ್ಟಿದ್ದೆ. ಅದಾದಮೇಲೆ ಸ್ವಲ್ಪ ರವೆ ಹಾಗೆ ಕಡಲೆಪಪ್ಪು ಏನು ಬರುತ್ತೆ ಅದನ್ನು ಸ್ವಲ್ಪ ತುರಿದಿಟ್ಕೊಂಡು ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಏಲಕ್ಕಿ ಹಾಗೆಯೇ ಪೂರಿ ಏನು ಬರುತ್ತೆ, ಕಡಲೆ ಪುರಿ ಏನು ಬರುತ್ತೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಲಾಸ್ಟಲ್ಲಿ ಬಂದುಬಿಟ್ಟು ಕಾಯಿ ತುರಿನ ಹಾಕ್ಕೊಂಡ್ರೆ ಗಿನ್ನು ಚೆನ್ನಾಗಿ ರೆಡಿ ಆಗುತ್ತೆ. ನಿಮ್ಗೇನಾದ್ರು ರೆಸಿಪಿ ಬೇಕು ಅಂದರೆ ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇದಾಗಿತ್ತು ಬೆಳಗಿನ ತಿಂಡಿ. ದೋಸೆ, ಸಾಗು ಮತ್ತು ಗಿನ್ ರೆಸಿಪಿ ಆಗಿತ್ತು. ತುಂಬ ಚೆನ್ನಾಗಿತ್ತು. ಹಾಗೇನೆ ತಿಂಡಿ ಎಲ್ಲ ತಿಂದು ಮತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸ್ವಲ್ಪ ಬಟ್ಟೆ ಎಲ್ಲ ವಾಶ್ಗೆ ಹಾಕೋದಿತ್ತು, ಅದನ್ನೆಲ್ಲ ವಾಶ್ಗೆ ಹಾಕಿ ಮತ್ತು ಎಷ್ಟೊಂದೇನು ಕೆಲಸ ಇರಲಿಲ್ಲ. ಆರಾಮಾಗಿ ಟಿ ವಿ ಫೋನ್ ನೋಡ್ಕೊಂಡು ಕೂತಿದ್ದೆ. ಸ್ವಲ್ಪ ಎಳ್ಳು ಬೆಲ್ಲ ಮಾಡಬೇಕಿತ್ತಲ್ವ, ಹಾಗಾಗಿ ಸ್ವಲ್ಪ ಫ್ರೀ ಇದ್ದೆ ಅಂತ ಅಂದ್ಬಿಟ್ಟು ಕಡಲೆ ಬೀಜ ಇತ್ತು ಅಲ್ವ, ಅದನ್ನು ಫ್ರೈ ಮಾಡಿ ಇಟ್ಕೊಂಡ್ಬಿಡೋಣ, ಸ್ವಲ್ಪ ಫ್ರೀ ಇದ್ದೀನಲ್ಲ ಅಂದ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಅದನ್ನೆಲ್ಲ ಸಿಪ್ಪೆ ತೆಗೆದು ನೀಟಾಗಿ ಬೇಳೆ ಥರ ಮಾಡಿ ಇಟ್ಕೊತಿದ್ದೀನಿ. ಇನ್ನೇನು ಹಬ್ಬ ಹತ್ತತ್ರ ಬರ್ತಾ ಇದೆ ಅಲ್ವಾ. ಸೊ ಬೇಗ ಎಲ್ಲನೂ ಏನೇನು ಮಾಡಬೇಕು ಪ್ರಿಪ್ರೇಷನ್ನ ಮಾಡ್ಕೋತಾ ಇರಬೇಕು. ಮತ್ತು ಕ್ಲೀನಿಂಗ್ ಆಗಿರ್ಬೋದು, ಎಳ್ಳು ಬೆಲ್ಲ ರೆಸಿಪೀಸ್ ಏನೇನು ಮಾಡಬೇಕು ಅದರ ಐಟಮ್ಸ್ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕಲ್ವಾ. ಹಾಗಾಗಿ ಒಂದೊಂದನ್ನೇ ಮಾಡ್ಕೋತಾ ಇದ್ದೀನಿ. ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ ಮೇಲೆ ಸ್ವಲ್ಪ ಕೆಲಸ ಏನು ಇರಲಿಲ್ಲ. ಸ್ವಲ್ಪ ಟೈಮ್ ಹಂಗೇ ವಾಕ್ ಮಾಡ್ಕೊಬರೋಣ, ಸ್ವಲ್ಪ ಆಚೆಗಡೆ ಹೋಗಿ ತಿರ್ಗಾಡ್ಕೊಬರೋಣ ಅಂತಂದ್ಬಿಟ್ಟು ಟೆರೆಸ್ ಮೇಲ್ಗಡೆಗೆ ಬಂದೆ. ನೀವು ನೋಡ್ತಾ ಇರ್ಬೋದು ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚಳಿ ವೆದರ್ ಆಗಿಬಿಟ್ಟಿದೆ ಅಲ್ವಾ. ಎನಿ ಟೈಮ್ ಸ್ವೆಟರ್ ಹಾಕಿರಲೇಬೇಕು ಅನ್ನೋ ಥರ ಆಗಿಬಿಟ್ಟಿದೆ. ತುಂಬ ಚಳಿ ಆಗ್ತಾನೆ ಇರುತ್ತೆ. ಆದಷ್ಟು ತುಂಬ ಕೇರ್ಫುಲ್ಲಾಗಿರಬೇಕು ಅಲ್ವಾ. ಹಾಗೆಯೇ ಸ್ವಲ್ಪ ಬಟ್ಟೆಗಳೆಲ್ಲ ವಾಶ್ಗೆ ಹಾಕಿದ್ದೆ ಅಂತ ಹೇಳಿದ್ದೆ ಅಲ್ವಾ, ಅದನ್ನೆಲ್ಲ ಮಡಚಿಟ್ಬಿಡೋಣ ಅಂದ್ಬಿಟ್ಟು ಫಸ್ಟು ನೆನಪಿಸ್ಕೊಂಡು ಮತ್ತೆ ವಾಪಸ್ ಬಂದು ಬಟ್ಟೆ ಎಲ್ಲ ತಗೊಬಂದು ಮಡಚಿಡ್ತಾ ಇದ್ದೀನಿ. ಸೊ ಫಸ್ಟ್ ಈ ಕೆಲಸ ಎಲ್ಲ ಮುಗಿಸ್ಕೊಬಿಟ್ರೆ ಆರಾಮ್ ಅನಿಸುತ್ತೆ ಅಲ್ವಾ. ಮತ್ತು ನೆಕ್ಸ್ಟ್ ಏನು ನೈಟ್ ಕೆಲಸ ಇದೆ ಅದನ್ನು ಮಾಡ್ಕೋಬಹುದು ಅಂದ್ಬಿಟ್ಟು ಬಟ್ಟೆ ಎಲ್ಲ ತಗೊಬಂದು ಸ್ವಲ್ಪ ಮಾತ್ರ ಅಷ್ಟೊಂದು ಬಿಸಿಲಿಲ್ಲ ಅಲ್ವಾ ಇವಾಗ, ಹಾಗಾಗಿ ಸ್ವಲ್ಪ ಬಿಸಿಲಲ್ಲಿ ಒಣಗಿರೋ ಬಟ್ಟೆಗಳೆಲ್ಲ ತಗೊಬಂದು ಮಡಚಿಡ್ತಾ ಇದ್ದೀನಿ. ಬಟ್ಟೆ ಎಲ್ಲ ಮಡಚಿಟ್ಟಾದಮೇಲೆ ಅದರ ಜಾಗಕ್ಕೆ ಅದನ್ನೆಲ್ಲ ತೊಗೊಂಡೋಗಿ ಇಟ್ಬಿಟ್ಟು ಮತ್ತೆ ಟೆರೆಸ್ ಮೇಲ್ಗಡೆಗೆ ಬಂದೆ. ಸ್ವಲ್ಪ ಟೈಮ್ ವಾಕ್ ಮಾಡಿ ಹಂಗೇ ತಲೆಯೆಲ್ಲ ಕೂಮ್ ಮಾಡಬೇಕಿತ್ತು, ಅದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಚಿಪ್ಸು ಬಾಳೆಹಣ್ಣು ಎಲ್ಲನೂ ತಿಂದ್ಕೊಂಡು ತಿರುಗಾಡಿಕೊಂಡು
ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಲ್ವಾ, ಅಂದರೆ ನಮಗೋಸ್ಕರ ಅಂತ ನಾವು ಟೈಮ್ ಕೊಟ್ಕೊಳ್ಳೇಬೇಕು. ಸೊ ಹಾಗಾಗಿ ಹಂಗೇ ಬಂದು ಏನಾದರೂ ಹೊಸ ಐಡಿಯಾ ಏನಾದ್ರು ಒಲಿಯುತ್ತಾ ಅಂತ ಅಂದ್ಬಿಟ್ಟು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಸ್ವಲ್ಪ ಟೈಮ್ ವಾಕ್ ಮಾಡಿಕೊಂಡು ಮತ್ತು ಚಿಪ್ಸು ಬಾಳೆಹಣ್ಣೆಲ್ಲ ತಿಂದ್ಕೊಂಡು ಹಂಗೇ ಕೆಳಗಡೆಗೆ ಬಂದೆ. ಇಷ್ಟೊಂದು ಫಾಸ್ಟಾಗಿ ತಿರುಗಾಡ್ತಿದ್ದಾಳ ಅಂತ ನಿಮ್ಗೇನಾದ್ರು ಅನ್ನಿಸ್ತಾ? ಸೊ ನಾನೇನು ಫಾಸ್ಟಾಗಿ ತಿರುಗಾಡ್ತಾ ಇಲ್ಲ, ನಾನು ನಿಧಾನಕ್ಕೇ ವಾಕ್ ಮಾಡ್ತಾ ಇದ್ದೀನಿ. ಬಟ್ ಅದನ್ನು ತುಂಬ ಟೈಮ್ ವಾಕ್ ಮಾಡಿದ್ದೀನಲ್ವ, ಅದನ್ನು ಅಷ್ಟೇ ತುಂಬ ಲೆಂತಿಯಾಗಿ ಹೋಗ್ಬಿಡುತ್ತೆ ವೀಡಿಯೋ ಅಂತ ಅಂದ್ಬಿಟ್ಟು ಸ್ವಲ್ಪ ಫಾಸ್ಟಾಗಿ ವೀಡಿಯೋನ ಹಾಕಿದ್ದೀನಿ ಅಷ್ಟೇ. ಸಂಜೆ ಬಂದುಬಿಟ್ಟು ಕಾಫಿ ಎಲ್ಲ ಕುಡ್ದಾಯಿತು. ಸೊ ಸಾಂಬಾರು ಮಾಡಬೇಕು ಅಂದ್ಕೊಂಡೆ ಉಪ್ಪು ಸಾಂಬಾರನ್ನ, ಬಟ್ ಮಾಡೋ ಅಷ್ಟು ಇದಿರಲಿಲ್ಲ, ಸೊ ಮೂಡ್ ಇರಲಿಲ್ಲ. ಹಾಗಾಗಿ ಸುಮ್ಮನೆ ಒನ್ ಟೈಮ್ಗಲ್ವಾ ಅಂದ್ಬಿಟ್ಟು ಪಲಾವ್ ರೆಸಿಪಿನ ಶೂಟ್ ಮಾಡ್ತಾಯಿದ್ದೀನಿ. ರೆಸಿಪಿ ಮಾಡಿದೆ ಪಲಾವ್ನ, ನೀವು ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ. ಜಸ್ಟ್ ಒಗ್ಗರಣೆಗೆ ಏನೇನು ಬೇಕೋ ಅದು ಹಾಕಿದ್ದೀನಿ. ಮಸಾಲೆ ಏನೂ ರುಬ್ಕೊಂಡಿಲ್ಲ, ನಾನು ಜಸ್ಟ್ ಸಿಂಪಲ್ಲಾಗಿಯೇ ಮಾಡ್ಕೊತಾ ಇರೋದು. ಒಗ್ಗರಣೆಗೆ ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಈರುಳ್ಳಿ, ಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಶುಂಠಿನೂ ಕೂಡ ಜಜ್ಜಿಬಿಟ್ಟು ಹಾಕೋಬಹುದು. ಅದಾದಮೇಲೆ ತರಕಾರಿ ಅಂತ ಒಂದೆರಡು ಟೊಮೊಟೊ, ಕ್ಯಾರೆಟು, ಹಾಗೆಯೇ ಸ್ವಲ್ಪ ಹಸಿ ಬಟಾಣಿ, ಹಾಗೆ ಹಸಿ ಅಲಸಂದೆ ಕಾಳು ಬರುತ್ತಲ್ಲ ಅದು, ಮತ್ತು ಸ್ವಲ್ಪ ಕೋಸು, ಇಷ್ಟನ್ನು ಹಾಕ್ಬಿಟ್ಟು ಜಸ್ಟ್ ಏನು ತರಕಾರಿ ಇತ್ತು ಅದನ್ನು ಹಾಕಿ ಸಿಂಪಲ್ಲಾಗೇ ಫ್ರೈ ಮಾಡಿಕೊಂಡೆ. ಸ್ವಲ್ಪ ಟೇಸ್ಟಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಮನೇಲೇ ಮಾಡಿರುವಂತಹ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅಷ್ಟು ಬಿಟ್ಟು ನಾನು ಎಕ್ಸ್ಟ್ರಾ ಏನನ್ನು ಕೂಡ ಮಸಾಲೆ ಐಟಮ್ಸ್ನ ಹಾಕ್ಕೊಂಡಿಲ್ಲ. ಜಸ್ಟ್ ಸಿಂಪಲ್ಲಾಗೇ ಮಾಡ್ಕೊಬೇಡೋಣ, ಕ್ವಿಕ್ಕಾಗಿ ಮಾಡ್ಕೊಳ್ಳೋಣ. ಯಾಕಂದರೆ ನೈಟ್ ಟೈಮ್ ಅಷ್ಟು ಮಸಾಲೆ ತಿನ್ಕೊಂಡು ಮಲ್ಕೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ ಅಲ್ವಾ. ಹಾಗಾಗಿ ಸಿಂಪಲ್ಲಾಗೇ ಅದನ್ನು ಒಗ್ಗರಣೆ ಕೊಟ್ಕೊಂಡು ಮತ್ತು ನೀರು ಎಷ್ಟು ಬೇಕು ಹಾಕ್ಕೊಂಡು, ಅಕ್ಕಿ ಕೂಡ 1 ಲೋಟ ಅಕ್ಕಿಗೆ 2 ಲೋಟ ನೀರಲ್ವಾ, ಸೊ ಅಷ್ಟನ್ನು ಹಾಕ್ಕೊಂಡು ಕೂಗಿಸ್ಕೊಬಿಡೋಣ ಸಿಂಪಲ್ಲಾಗಿ. ಹಾಗೆಯೇ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಈ ರೆಸಿಪಿನ ನೈಟ್ ಊಟಕ್ಕೆ ಅಂತ ಪ್ರಿಪೇರ್ ಮಾಡಿ ಇಟ್ಕೊಂಡೆ. ಒಂದು ಕುದಿ ಬಂದಮೇಲೆ ಇವಾಗ ಕುಕ್ಕರ್ ಮುಚ್ಚುಗಳನ್ನ ಮುಚ್ಚಿ 2 ವಿಸಿಲ್ ಕೂಗಿಸ್ಕೊಳ್ಳೋಕ್ಕೆ ಇಟ್ಟಿದ್ದೀನಿ. ಕೂಗಿದ್ದಾಯಿತು, ವಿಸಿಲೆಲ್ಲ ಆರಾದಮೇಲೆ ಇವಾಗ ನೀವು ನೋಡ್ತಾ ಇರ್ಬೋದು ಸರ್ವ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಸಿಂಪಲ್ಲಾಗೆ ಮಾಡ್ಕೊಂಡಿರೋವಂಥ ಪಲಾವ್ ರೆಸಿಪಿ ಆಯಿತಾ, ಸಖತ್ತಾಗಿತ್ತು. ಅಂದರೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ರೆಸಿಪೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ತುಂಬ ಏನೋ ಮಸಾಲೆ ಎಲ್ಲ ಹಾಕಿ ಏನೇನೋ ಮಾಡಿ ಹಾಕೋದು ಅಷ್ಟೊಂದು ಇಷ್ಟ ಆಗೋ ಅನ್ನೋ ಥರ ಏನು ಅನ್ಸೋದಿಲ್ಲ ಅಲ್ವಾ. ಸೊ ನಾನು ಸಿಂಪಲ್ಲಾಗೇ ಮಾಡ್ಕೊತೀನಿ, ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಲೈಟಾಗಿ ಕೂಡ ಇರಬೇಕಲ್ವ ನೈಟ್ ಊಟ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ಕಾಳುಗಳೆಲ್ಲ ಹಾಕಿದ್ದೆ ಅಲ್ವಾ, ಹಸಿ ತೊಗರಿ ಕಾಳು, ಹಾಗೆಯೇ ಅಲಸಂದೆ ಕಾಳು, ತುಂಬ ಟೇಸ್ಟಿಯಾಗೂ ಕೂಡ ಬಂದಿತ್ತು. ನೀವೇನಾದ್ರು ಒನ್ ಟೈಮ್ ಮಾಡಬೇಕು ಅಂದರೆ ಟ್ರೈ ಮಾಡಿ ನೋಡಿ, ಓಕೆನಾ. ಊಟ ಕೂಡ ಎಲ್ಲನೂ ಮುಗಿಸ್ಕೊಂಡಿದ್ದಾಯಿತು. ಮತ್ತು ನೆಕ್ಸ್ಟ್ ಕೆಲಸ ಇದ್ದೇ ಇರುತ್ತೆ ಅಲ್ವಾ, ಅಂದರೆ ಪಾತ್ರೆಗಳೆಲ್ಲ ವಾಶ್ ಮಾಡಬೇಕು, ಕಿಚನ್ ಸ್ವಲ್ಪ ಕ್ಲೀನ್ ಮಾಡಬೇಕು. ಅದೆರಡು ಕೆಲಸನ ಮುಗಿಸ್ಕೊಂಡೆ ಬೇಗ. ಸೊ ಇದಾಗಿತ್ತು ಇವತ್ತಿನ ಸಿಂಪಲ್ ಡೇ ರೋಟೀನ್ ವ್ಲಾಗ್ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಸೊ ಯುವರ್ ದ ಬೆಸ್ಟ್ ಟೀಚರ್ ಈಸ್ ಯುವರ್ ದ ಲಾಸ್ಟ್ ಮಿಸ್ಟೇಕ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.